ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಲಸಿಕೆ ಉತ್ಪಾದನೆ ವಿತರಣೆ ಖಾತ್ರಿಗೆ ಕೇಂದ್ರದ ಸತತ ಪರಿಶ್ರಮ. ದೇಶದಲ್ಲಿ ಚೇತರಿಕೆ ಪ್ರಮಾಣ 84.13% ಏರಿಕೆ. ರೈಸ್ 2020 ವರ್ಚುವಲ್ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚಾಲನೆ. ಸಾಮಾಜಿಕ ಸಬಲೀಕರಣಕ್ಕಾಗಿ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಘೋಷವಾಕ್ಯ. ಬಿಹಾರ ವಿಧಾನಸಭಾ ಚುನಾವಣೆ. ಬಿಜೆಪಿ ಮೊದಲ ಪಟ್ಟಿ ಇಂದು ತಡರಾತ್ರಿ ಪ್ರಕಟ ಸಾಧ್ಯತೆ. ಲೋಕ ಜನಶಕ್ತಿ ಪಕ್ಷ ಸ್ವತಂತ್ರ ಸ್ಪರ್ಧೆ ಘೋಷಣೆ. ಬಿಬಿಎಂಪಿ ವಾರ್ಡ್ಗಳ ಸಂಖ್ಯೆ ಹೆಚ್ಚಳ ಶಿಫಾರಸು ಒಳಗೊಂಡ ಕರ್ನಾಟಕ ಮಹಾನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ. ವಾರ್ತೆಗಳ ವಿವರ. ಕೋವಿಡ್-19 ಲಸಿಕೆ ಸಿದ್ಧವಾದ ನಂತರ ಅದನ್ನು ಸಮಾನ ಮತ್ತು ಸಮರ್ಪಕವಾಗಿ ವಿತರಿಸುವುದನ್ನು ಖಾತ್ರಿಪಡಿಸಲು ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಭಾನುವಾರ ಸಂವಾದದ 4ನೇ ಆವೃತ್ತಿಯಲ್ಲಿಂದು ಮಾತನಾಡಿದ ಅವರು, ದೇಶದ ಎಲ್ಲ ನಾಗರಿಕರಿಗೂ ಸಮಾನವಾಗಿ ಲಸಿಕೆ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿರುವ ಆರೋಗ್ಯ ಕಾರ್ಯಕರ್ತರು ಸೇರಿದಂತೆ ತುರ್ತಾಗಿ ಲಸಿಕೆ ಅಗತ್ಯವಿರುವ ಆದ್ಯತಾ ಜನರ ಗುಂಪಿನ ಪಟ್ಟಿಯನ್ನು ರಾಜ್ಯ ಸರ್ಕಾರಗಳೊಂದಿಗೆ ಕೇಂದ್ರ ಸಿದ್ಧಪಡಿಸುತ್ತಿದೆ. ಈ ತಿಂಗಳ ಅಂತ್ಯದ ವೇಳೆಗೆ ಈ ಕಾರ್ಯ ಪೂರ್ಣಗೊಳಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಉನ್ನತ ಮಟ್ಟದ ತಜ್ಞರ ಸಮಿತಿಯು ಲಸಿಕೆ ವಿತರಣೆಯ ಎಲ್ಲ ಆಯಾಮಗಳನ್ನು ಪರಿಶೀಲಿಸುತ್ತಿದೆ. ಲಸಿಕೆಗಳನ್ನು ಸ್ಥಳೀಯವಾಗಿ ಶೇಖರಿಸಲು ತಾಲೂಕು ಮಟ್ಟದಲ್ಲಿ ಶೀತಲೀಕರಣ ಸಂಗ್ರಹಾಗಾರಗಳ ಲಭ್ಯತೆಯನ್ನು ಖಾತ್ರಿಪಡಿಸಲಾಗುತ್ತಿದೆ ಎಂದು ಅವರು ವಿವರಿಸಿದರು. ರಾಜ್ಯದಲ್ಲಿ ಇಂದು ಹೊಸದಾಗಿ 10,145 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 6,40,661ಕ್ಕೆ ಏರಿಕೆಯಾಗಿದೆ. ಇಂದು 7,287 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 5,15,782ಕ್ಕೆ ತಲುಪಿದೆ. ಇಂದು 67 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 9,286ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,15,574 ಸಕ್ರಿಯ ಪ್ರಕರಣಗಳಿವೆ. 847 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 85,508 ಮಂದಿ ಇಂದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 52,60,160 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 4,340 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,50,040ಕ್ಕೆ ಏರಿಕೆಯಾಗಿದೆ. ಇಂದು 2,681 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 1,92,043ಕ್ಕೆ ಏರಿಕೆಯಾಗಿದೆ. ಸದ್ಯ 54,929 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 22 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,067 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು, ಚೇತರಿಕೆ ಪ್ರಮಾಣ 84.13%ರಷ್ಟಿದೆ. ದೇಶದಲ್ಲಿ ಒಟ್ಟು ಗುಣಮುಖರಾದವರ ಸಂಖ್ಯೆ 54 ಲಕ್ಷ ದಾಟಿದ್ದು, ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವ ಸಂಖ್ಯೆ ಹೆಚ್ಚಳವಾಗುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ.
ಕೇಂದ್ರ ಆರೋಗ್ಯ ಸಚಿವಾಲಯ ಕೊರೋನಾ ಪರೀಕ್ಷೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದರ ಜೊತೆಗೆ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಗುಣಮುಖರಾಗಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದಾಗಿ ಭಾರತದಲ್ಲಿ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ತಿಳಿಸಿದೆ. ದೇಶದಲ್ಲಿ ಈವರೆಗೆ 55,09,966 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 9,37,625 ಸಕ್ರಿಯ ಪ್ರಕರಣಗಳಿವೆ. ಒಟ್ಟು 1,01,782 ಮಂದಿ ಮೃತಪಟ್ಟಿದ್ದಾರೆ. ಚೇತರಿಕೆ ಪ್ರಮಾಣ ಶೇಕಡ 84.13ರಷ್ಟಿದ್ದು, ಮರಣ ದರ ಶೇಕಡ 1.55ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೋವಿಡ್-19 ಸೋಂಕಿನಿಂದ ಗುಣಮುಖರಾದ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಪ್ಲಾಸ್ಮಾ ದಾನ ಮಾಡಿದ್ದಾರೆ. ಕಟಕ್ನ ಆಸ್ಪತ್ರೆಯಲ್ಲಿ ಗುಣಮುಖರಾದ ನಂತರ ಮಾತನಾಡಿದ ಅವರು, ಪ್ಲಾಸ್ಮಾ ಥೆರಪಿಯಿಂದ ಕೋವಿಡ್ ಸೋಂಕು ಗುಣಪಡಿಸಬಹುದೆಂದು ಬಹಳಷ್ಟು ವೈದ್ಯರು ಅಭಿಪ್ರಾಯಪಟ್ಟಿದ್ದು, ತಮಗೂ ಸಹ ಈ ಚಿಕಿತ್ಸೆ ನೀಡಲಾಗಿದೆ. ಇದೀಗ ತಾವು ಚೇತರಿಕೆಯಾದ ನಂತರ ಇತರ ಸೋಂಕಿತರಿಗೆ ನೆರವಾಗಲು ಪ್ಲಾಸ್ಮಾ ದಾನ ಮಾಡುತ್ತಿರುವುದಾಗಿ ತಿಳಿಸಿದರು. ಸೋಂಕಿನಿಂದ ಗುಣಮುಖರಾದವರು ತಪ್ಪದೆ ಪ್ಲಾಸ್ಮಾ ದಾನ ಮಾಡುವಂತೆ ಅವರು ಕರೆ ನೀಡಿದರು. एक कारगर उपाय हो सकता है, इसे एक्सपर्ट्स का, डॉक्टर्स की अनुमान है, प्रेडिक्शन भी है, कहना भी है. और मैं जब खुद कोविड ट्रीटमेंट ले रहा था तो मेरे ऊपर भी प्लाज्मा थेरापी का अप्लाई किया गया था. तब से मेरे मन में एक बात था, जब मैं ठीक हो जाऊंगा मैं खुद भी प्लाज्मा डोनेशन करूंगा. मेरे प्लाज्मा अगर कोई कोविड पीड़ित भाई बहन के काम पे आएगा, ये मेरे लिए व्यक्तिगत रूप में बड़ा संतोष की विषय रहेगा. ಕೇಂದ್ರ ಸರ್ಕಾರದ ಕೃಷಿ ಸುಧಾರಣಾ ಕ್ರಮಗಳಿಂದ ರೈತರ ಬದುಕು ಹಸನಾಗಲಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಪಣಜಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೂತನ ಸುಧಾರಣಾ ಕ್ರಮಗಳು ಕೃಷಿಯ ಮೂಲಭೂತ ಸಮಸ್ಯೆಗೆ ಪರಿಹಾರ ಉಪಾಯಗಳನ್ನು ಒಳಗೊಂಡಿವೆ. ಇದರಿಂದ ದೇಶದ ಕೃಷಿ ವಲಯದ ಭವಿಷ್ಯ ಬದಲಾಗಲಿದೆ ಎಂದರು. ಆರ್ಥಿಕತೆಯಲ್ಲಿ ಯಾವುದೇ ಉತ್ಪನ್ನದ ದರವನ್ನು ಉತ್ಪಾದಕ ನಿರ್ಧರಿಸುವುದು ಸಾಮಾನ್ಯ. ಆದರೆ ಕೃಷಿ ಉತ್ಪನ್ನಗಳ ದರವನ್ನು ಅವುಗಳ ಉತ್ಪಾದಕನಾದ ರೈತರ ಬದಲಿಗೆ ಮಾರುಕಟ್ಟೆ ನಿರ್ಧರಿಸುತ್ತಿತ್ತು. ಇದರಿಂದ ರೈತರು ಸಂಕಷ್ಟಕ್ಕೆ ತುತ್ತಾಗಿದ್ದರು. ಇದೀಗ ಕಾನೂನು ತಿದ್ದುಪಡಿಯಿಂದ ರೈತರಿಗೆ ಮಾರಾಟದ ಬಹು ಆಯ್ಕೆ ನೀಡಲಾಗಿದೆ. ಹೆಚ್ಚು ಬೆಲೆ ಸಿಗುವಲ್ಲಿ ಮಾರಾಟ ಮಾಡಲು ರೈತರಿಗೆ ಅವಕಾಶ ನೀಡಲಾಗಿದೆ ಎಂದು ಅವರು ವಿವರಿಸಿದರು. ಕೃಷಿ ವಲಯದ ಈ ಮಹತ್ವದ ಸುಧಾರಣಾ ಕ್ರಮಗಳನ್ನು ದೇಶಾದ್ಯಂತ ರೈತರು ಸ್ವಾಗತಿಸಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಸುಧಾರಣೆಗೆ ತಡೆಯೊಡ್ಡಲು ಯತ್ನಿಸುತ್ತಿವೆ. ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಗಳಲ್ಲೂ ಈ ಸುಧಾರಣಾ ಕ್ರಮಗಳ ಬಗ್ಗೆ ಆಶ್ವಾಸನೆ ನೀಡಲಾಗಿತ್ತು. ಆದರೆ ಈಗ ಸರ್ಕಾರದ ಕ್ರಮ ವಿರೋಧಿಸುವ ಮೂಲಕ ಕಾಂಗ್ರೆಸ್ ತನ್ನ ದ್ವಂದ್ವ ನಿಲುವು ಪ್ರದರ್ಶಿಸಿದೆ ಎಂದು ಸಚಿವರು ಟೀಕಿಸಿದರು. दुनिया से आधी है और बेस्ट ऑफ द बेस्ट होता है, वहां से वो 1/3 है. वो उत्पादकता बढ़ाना बहुत जरूरी है. वो तभी बढ़ेगी जब तकनीक आएगा, जब नए बीज आएंगे और जब नया निवेश आएगा. वो निवेश इस कानून से होगा. और तीसरा कानून जो किया है इस सुधार में, वो है अत्यावश्यक सुधार कानून. अत्यावश्यक कानून में सुधार किया है. ये कैसा न्याय था? ನೂತನ ಕಾನೂನಿನಿಂದ ಎಪಿಎಂಸಿ ಮುಚ್ಚಲಾಗುತ್ತೆ ಎಂಬ ವದಂತಿ ಹಬ್ಬಿಸಲಾಗುತ್ತಿದೆ. ಆದರೆ ಎಪಿಎಂಸಿ ಮಾರುಕಟ್ಟೆಗಳನ್ನು ಮುಚ್ಚುತ್ತಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮೂಲಕ ಖರೀದಿ ನಿಲ್ಲಿಸಲಾಗುತ್ತದೆ ಎಂದು ಸುಳ್ಳು ಹೇಳಲಾಯಿತು. ಆದರೆ ವಾಸ್ತವದಲ್ಲಿ ಎಂಎಸ್ಪಿ ದರ ಮೊದಲಿಗಿಂತ ಹೆಚ್ಚಾಗಿದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಭತ್ತ ಖರೀದಿ ಆರಂಭವಾಗಿದೆ ಎಂದು ಅವರು ವಿವರಿಸಿದರು. ಈ ಮೊದಲು ಮಧ್ಯವರ್ತಿಗಳು ರೈತರಿಗಿಂತ ಹೆಚ್ಚು ಲಾಭ ಪಡೆಯುತ್ತಿದ್ದರು. ನೂತನ ಸುಧಾರಣಾ ಕ್ರಮಗಳಿಂದ ದಲ್ಲಾಳಿಗಳಿಗೆ ನಷ್ಟವಾಗಿದೆ ಅಷ್ಟೇ. ಆದರೆ ವಿರೋಧ ಪಕ್ಷಗಳು ದಲ್ಲಾಳಿಗಳ ದಲ್ಲಾಳರಂತೆ ವರ್ತಿಸುತ್ತಿವೆ. ಪ್ರತಿಪಕ್ಷಗಳ ಸುಳ್ಳುಗಳ ಬಗ್ಗೆ ರೈತರು ಎಚ್ಚರಗೊಂಡಿದ್ದಾರೆ ಎಂದು ಅವರು ತಿಳಿಸಿದರು.
2014ಕ್ಕೆ ಮುನ್ನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ನಿಗದಿಪಡಿಸಿದ್ದ ಹಣ ಕಳೆದ 6 ವರ್ಷಗಳಲ್ಲಿ 10 ಪಟ್ಟು ಹೆಚ್ಚಾಗಿದೆ. ಇಂದು ಕೃಷಿ ಬಜೆಟ್ 1,30,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ದೂರದೃಷ್ಟಿಯಿಂದ ಕೃಷಿ ವ್ಯವಸ್ಥೆ ಸುಧಾರಣೆ ಮತ್ತು ಇಳುವರಿ ಪ್ರಮಾಣ ಏರಿಕೆಗೆ ಹಲವು ಸುಧಾರಣಾ ಕ್ರಮ ಕೈಗೊಂಡಿದ್ದಾರೆ. ಅಲ್ಲದೆ ಹೈನುಗಾರಿಕೆ, ತೋಟಗಾರಿಕೆ, ಮೀನುಗಾರಿಕೆ ವಲಯದಲ್ಲೂ ಬದಲಾವಣೆ ತರಲಾಗಿದೆ ಎಂದರು. ಈ ಮಂಡಿ ಯೋಜನೆಯಡಿ ದೇಶದ 1,000ಕ್ಕೂ ಹೆಚ್ಚು ಮಾರುಕಟ್ಟೆ ಮಂಡಿಗಳನ್ನು ಅಂತರ್ಜಾಲದಲ್ಲಿ ಜೋಡಿಸಲಾಗಿದೆ. ಒಂದು ದೇಶ ಒಂದು ಮಾರುಕಟ್ಟೆ, ಒಂದು ದೇಶ ಒಂದು ಪಡಿತರ ಚೀಟಿ, ಮಣ್ಣಿನ ಆರೋಗ್ಯ ಕಾರ್ಡ್, ನೀಮ್ ಕೋಟಿಂಗ್, ಕಿಸಾನ್ ಸಮ್ಮಾನ್ ನಿಧಿ ಮುಂತಾದ ಕ್ರಮಗಳಿಂದ ರೈತರಿಗೆ ಹೆಚ್ಚಿನ ಆದಾಯ ದೊರೆಯಲಿದೆ ಎಂದು ಅವರು ತಿಳಿಸಿದರು. अंत में मैं एक बताऊंगा, केवल ये 3 कानून नहीं किए मोदी सरकार ने। मोदी सरकार ने पहले सॉइल हेल्थ कार्ड शुरू किया। हर एक की जमीन अलग है, उसमें कौन से न्यूट्रिएंट की कमी है, उसको कौन सा खाद चलेगा, कौन सा नहीं चलेगा, कौन सा दवा चलेगी, कौन सी नहीं चलेगी, ये बताने वाली एक तरह से जमीन की कुंडली ये सॉइल हेल्थ कार्ड के रूप में मिली। 20 करोड़ किसानों को, खेती को मिली है ये सॉइल हेल्थ कार्ड। फिर मोदी सरकार ने नीम कोटिंग शुरू किया। खाद को नीम कोटिंग करने से चोरी बची और कम खाद में ज्यादा फसल आना शुरू हो गया, जमीन का भी फायदा हुआ। ಕೃಷಿ ಮತ್ತು ಕಾರ್ಮಿಕ ವಲಯದ ನೂತನ ಸುಧಾರಣಾ ಕ್ರಮಗಳು ರೈತರು ಮತ್ತು ಶ್ರಮಿಕರಿಗೆ ಭಾರೀ ಅನುಕೂಲ ತರಲಿವೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ತಿಳಿಸಿದ್ದಾರೆ. ಪಿಎಚ್ಡಿ ವಾಣಿಜ್ಯ ಮಹಾ ಒಕ್ಕೂಟ ಆಯೋಜಿಸಿದ್ದ ರಾಷ್ಟ್ರೀಯ ಸಮಾವೇಶ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಿದ ಅವರು, ಕೃಷಿ ಕಾನೂನು ತಿದ್ದುಪಡಿಯಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸ್ವತಂತ್ರರಾಗಿದ್ದಾರೆ. ಅಲ್ಲದೆ ಇತರ ರಾಜ್ಯಗಳಿಗೂ ರೈತರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಯೋಗ್ಯ ಬೆಲೆಗೆ ಮಾರಾಟ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಕಾನೂನು ತಿದ್ದುಪಡಿಯಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಉತ್ಪನ್ನ ಖರೀದಿ ನಿಲ್ಲಲಿದೆ ಎಂಬ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ವಾಸ್ತವದಲ್ಲಿ ಎಂಎಸ್ಪಿ ದರ ಮೊದಲಿಗಿಂತಲೂ ಹೆಚ್ಚಾಗಿದೆ ಎಂದು ಅವರು ತಿಳಿಸಿದರು. ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯಿಂದ ಲಿಂಗ ಸಮಾನತೆ ತರಲಾಗಿದ್ದು, ಕಾರ್ಮಿಕರು ಸ್ವಾವಲಂಬಿಯಾಗಲು ಅವಕಾಶ ಕಲ್ಪಿಸಲಾಗಿದೆ. ಕಳೆದ 7 ದಶಕಗಳಲ್ಲಿ ಪ್ರಥಮ ಬಾರಿಗೆ ದೇಶದಲ್ಲಿ ಪಾರದರ್ಶಕ, ಎಲ್ಲರನ್ನೂ ಒಳಗೊಳ್ಳುವ ಕಾರ್ಮಿಕ ಕಲ್ಯಾಣ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಭೂ ಸುಧಾರಣಾ ಹಾಗೂ ಎಪಿಎಂಸಿ ತಿದ್ದುಪಡಿ ಕಾಯ್ದೆಗಳಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರಾಧ್ಯಾಪಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿಂದೆ ಉತ್ಪಾದನೆ ಇದ್ದರೂ ರೈತರಿಗೆ ಅದರಿಂದ ಆದಾಯ ಇರಲಿಲ್ಲ. ಈ ಕಾಯ್ದೆಗಳು ರೈತರ ಸಮಸ್ಯೆಗಳನ್ನು ನಿವಾರಿಸಲಿದ್ದು, ಕೃಷಿ ಬೆಳವಣಿಗೆಗೆ, ಉತ್ಪಾದನೆ ಹಾಗೂ ಉತ್ಪಾದಕತೆ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಲಿವೆ. ಆದ್ದರಿಂದ ಈ ಮಸೂದೆಗಳ ಬಗ್ಗೆ ರೈತರು ಹಾಗೂ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ. ಇಲ್ಲವಾದಲ್ಲಿ ಇವುಗಳ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ಮೂಡಲಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಕುಲಪತಿ ಡಾ ಮಂಜುನಾಥ್ ಕೆ ನಾಯ್ಕ್, ಕೃಷಿಕರು ತಾವು ಬೆಳೆದ ಬೆಳೆಯನ್ನು ಬೇಕಾದಲ್ಲಿ ಮಾರಾಟ ಮಾಡುವ ಸೌಲಭ್ಯದ ಜೊತೆಗೆ ಅವುಗಳನ್ನು ಶೇಖರಣೆ ಮಾಡಿಯೂ ಇಟ್ಟುಕೊಳ್ಳಬಹುದು. ಆಗ ಮೌಲ್ಯವರ್ಧನೆ ಹೆಚ್ಚಾಗಿ ಉತ್ತಮ ಬೆಲೆ ಸಿಗಲಿದೆ ಎಂದರು. ಮಾರಾಟ ಮಾಡುವಂತ ಒಂದು ಸೌಲಭ್ಯವನ್ನು ಕೊಡುವುದು, ಈ ಕಮಾಡಿಟಿಯನ್ನ, ಈ ಪದಾರ್ಥಗಳನ್ನು ಸಂಸ್ಕರಣೆದಾರರು, ಉದ್ದಿಮೆದಾರರು ಎಷ್ಟನ್ನಾದರೂ ಕೂಡ ಶೇಖರಣೆ ಮಾಡಿ ತಮ್ಮ ಒಂದು ಸಂಸ್ಕರಣೆಯನ್ನ ಮುಂದುವರಿಸಬಹುದು. ಈಗ ರೈತರ ಆದಾಯ ಕಡಿಮೆ ಇದೆ, ಉತ್ಪಾದಕತೆ ಜಾಸ್ತಿ ಇದ್ರೂ ಕೂಡ ಆದಾಯ ಕಡಿಮೆ ಇದೆ ಎಂಬ ಉದ್ದೇಶದಿಂದ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ಈ ಮಸೂದೆ ಬಂದಿರೋ ಸಹಾಯಕ ಪ್ರಾಧ್ಯಾಪಕ ಕಿರಣ್ ಕುಮಾರ್ ಆರ್ ಪಾಟೀಲ್, ಈ ಹಿಂದೆ ರೈತರು ತಾವು ಬೆಳೆದ ಬೆಳೆಯನ್ನು ಎಪಿಎಂಸಿಗೆ ಮಾತ್ರ ಮಾರಾಟ ಮಾಡಬೇಕಿತ್ತು. ಈಗ ರೈತ ಅವುಗಳಿಗೆ ತಾನೇ ಬೆಲೆ ನಿಗದಿಪಡಿಸಿ ತಾನು ಟ್ರೇಡರ್, ಗುತ್ತಿಗೆದಾರ ಆಗುವ ಅವಕಾಶವಿದೆ ಎಂದರು. ಬೆಲೆಯನ್ನ ನಿಗದಿಪಡಿಸುವಂತ ಅಂದ್ರೆ ಬಾರ್ಗೇನಿಂಗ್ ಪವರ್ ರೈತರಿಗೆ ಹೆಚ್ಚಿರ್ತದೆ. ಅಂದ್ರೆ ರೈತ ಇಲ್ಲಿಯವರೆಗೂ ರೈತನಾಗಿದ್ದ, ಇನ್ನು ಮುಂದೆ ಅವನೇನಾಗಬಹುದು, ಟ್ರೇಡರ್ ಆಗಿ ಕಾರ್ಯವನ್ನ ನಿರ್ವಹಿಸಬಹುದು. ಪ್ರಾಧ್ಯಾಪಕ ಶಶಿಧರ್, ಈ ಮಸೂದೆಗಳ ಬಗ್ಗೆ ರೈತರಿಗೆ ವಿಚಾರ ಸಂಕಿರಣ, ವಿಶ್ಲೇಷಣೆ, ಸಾಮಾಜಿಕ ಜಾಗೃತಿ ಅಗತ್ಯ ಎಂದರು. ರೈತನ ಜಮೀನನ್ನ ನಾವು ಯಾವುದೇ ಒಂದು
ಹಕ್ಕು ಬಾಧ್ಯತೆಗಳಿಗೆ ಒಳಪಡಿಸೋದಕ್ಕೆ ಬರೋಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಾಯಿದೆಯಲ್ಲಿ. ಸಹಾಯಕ ಪ್ರಾಧ್ಯಾಪಕ ರಮೇಶ್, ದ್ವಿದಳ ಧಾನ್ಯಗಳ ಸಂಸ್ಕರಣೆಯಿಂದ ಬೆಲೆ, ಪೂರೈಕೆ ಮತ್ತು ಬೇಡಿಕೆಯು ಸಮಾನಾಂತರದಲ್ಲಿ ಹೆಚ್ಚುತ್ತದೆ. ರೈತರು ಸೂಕ್ತ ರೀತಿಯಲ್ಲಿ ಅವುಗಳ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ರೈತರಿಗೆ ಅನುಕೂಲ ಆಗುತ್ತೆ ಇದರಿಂದ. ಯಾಕೆಂತಂದರೆ ಮಾರುಕಟ್ಟೆಯಲ್ಲಿ ಪೂರೈಕೆ ಜಾಸ್ತಿ ಆದಾಗ ಅದನ್ನು ಈ ಗೋಡೌನ್ಗಳಲ್ಲಿ ಮತ್ತು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟೋರ್ ಮಾಡೋದ್ರಿಂದ ಮತ್ತು ಸಂಸ್ಕರಣೆ ಮಾಡೋದ್ರಿಂದ ರೈತರಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಯಾಕೆಂದರೆ ಪೂರೈಕೆ ಮತ್ತು ಬೇಡಿಕೆ ಒಂದು ಸಮಾನಾಂತರದಲ್ಲಿ ಹೋಗುತ್ತೆ. ದೇಶದ ಹಲವು ಬ್ಯಾಂಕುಗಳು ವಿಲೀನವಾಗಿರುವ ಹಿನ್ನೆಲೆ ಸದರಿ ಬ್ಯಾಂಕುಗಳ ಐಎಫ್ಎಸ್ಸಿ ಕೋಡ್ ಬದಲಾವಣೆಯಾಗಿದೆ. ರೈತರು ಆದಷ್ಟು ಬೇಗ ತಮ್ಮ ಬ್ಯಾಂಕ್ ಖಾತೆಗಳ ಸಂಖ್ಯೆ, ಆಧಾರ್ ಸಂಖ್ಯೆ, ಐಎಫ್ಎಸ್ಸಿ ಕೋಡ್ಗಳನ್ನು ಪರಿಶೀಲಿಸಿ ಸರಿಯಾಗಿದೆಯೇ ಎಂಬುದನ್ನು ದೃಢಪಡಿಸಿಕೊಂಡು ಕೃಷಿ ಇಲಾಖೆಯ ಗಮನಕ್ಕೆ ತರುವಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಹಲವು ಮುಖಂಡರು ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕುಸುಮಾ ರವಿ ಸೇರಿದಂತೆ ಹಲವರು ಪಕ್ಷದ ಸದಸ್ಯತ್ವ ಪಡೆದು ಸೇರ್ಪಡೆಗೊಂಡರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪಕ್ಷದ ನೂತನ ಸದಸ್ಯರನ್ನು ಸ್ವಾಗತಿಸಿ ಗೌರವಿಸಿದರು. ನಂತರ ಡಿಕೆ ಶಿವಕುಮಾರ್, ಉಪಚುನಾವಣೆ ನಡೆಯುತ್ತಿರುವ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ವಿಶ್ವಾಸವಿದೆ. ಸ್ಥಳೀಯ ಹಂತದಲ್ಲಿ ಕಾರ್ಯಕರ್ತರ ಸಂಘಟನೆ ಬಲವರ್ಧನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಆಡಳಿತ ವೈಖರಿಯಿಂದ ಬೇಸತ್ತ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿಕೊಂಡು ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಕೆಲವರು ಪಕ್ಷ ಸೇರಲು ಮುಂದಾಗಿದ್ದು ಸಮಿತಿ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಜಯಗಳಿಸಲು ಪಕ್ಷಕ್ಕೆ ಸೇರುವವರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಶ್ರಮಿಸಬೇಕು. ಹಿರಿಯ ಮುಖಂಡರು ಅವರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಪಕ್ಷದ ನೂತನ ಸದಸ್ಯರು ಹಿರಿಯ ಕಾರ್ಯಕರ್ತರೆಂದು ಭೇದ ಭಾವ ಮಾಡದೆ ಪಕ್ಷಕ್ಕಾಗಿ ಶ್ರಮಿಸುವವರಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ನಿರ್ಧಾರವನ್ನು ಮಾಡುತ್ತದೆ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನೇಮಕಗೊಂಡಿರುವ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಸಿಟಿ ರವಿ ಅವರ ರಾಜೀನಾಮೆ ವಿಚಾರವನ್ನು ಮುಖ್ಯಮಂತ್ರಿ ಪಕ್ಷದ ರಾಷ್ಟ್ರೀಯ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ಅವರ ಸೂಚನೆ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳಲಾಗಿದೆ. ಸಾಮಾಜಿಕ ಸಬಲೀಕರಣಕ್ಕಾಗಿ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ರೈಸ್ 2020 ಬೃಹತ್ ವರ್ಚುವಲ್ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚಾಲನೆ ನೀಡಲಿದ್ದಾರೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ನೀತಿ ಆಯೋಗ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಜಾಗತಿಕ ನಾಯಕರು, ಸರ್ಕಾರ ಮತ್ತು ಶೈಕ್ಷಣಿಕ ವಲಯದ ಪ್ರತಿನಿಧಿಗಳು, ನೀತಿ ನಿರ್ಮಾತೃಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಕೃತಕ ಬುದ್ಧಿಮತ್ತೆಯನ್ನು ನೈತಿಕತೆ ಮತ್ತು ಮೌಲ್ಯಯುತವಾಗಿ ಅಭಿವೃದ್ಧಿಪಡಿಸುವುದು ಹಾಗೂ ಬಳಸುವ ಬಗ್ಗೆ ಜಾಗೃತಿ ಮೂಡಿಸುವುದು, ಈ ಕುರಿತ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸುವುದು ಸಮಾವೇಶದ ಉದ್ದೇಶವಾಗಿದೆ. ಬಿಹಾರದ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಇಂದು ತಡರಾತ್ರಿ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಜಾರಿಯಲ್ಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ರಾಜ್ಯ ಚುನಾವಣಾ ಸಮಿತಿ ನೀಡಿರುವ ಅಭ್ಯರ್ಥಿಗಳ ಪಟ್ಟಿ ಪರಿಶೀಲನೆ ನಡೆಸಲಿದ್ದು, ಹೈಕಮಾಂಡ್ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಮಾಡಲಿದೆ. ಈ ಚುನಾವಣೆಯಲ್ಲಿ ಯುವ ಜನತೆಗೆ ಪ್ರಾಶಸ್ತ್ಯ ನೀಡುವ ಕುರಿತು ಪ್ರಸ್ತಾಪವಿದ್ದು, ಹೊಸ ಮುಖಗಳಿಗೆ ಅವಕಾಶದ ನಿರೀಕ್ಷೆ ಇದೆ. ಇಂದು ಮಾಜಿ ಕೇಂದ್ರ ಸಚಿವ ದಿವಂಗತ ದಿಗ್ವಿಜಯ್ ಸಿಂಗ್ ಅವರ ಪುತ್ರಿ, ಕ್ರೀಡಾಪಟು ಶ್ರೇಯಸಿ ಸಿಂಗ್ ಪಕ್ಷಕ್ಕೆ ಸೇರ್ಪಡೆಯಾದರು.
ಲೋಕ್ ಜನಶಕ್ತಿ ಪಕ್ಷ ಏಕಾಂಗಿಯಾಗಿ ಕಣಕ್ಕಿಳಿಯುವ ಘೋಷಣೆ ಮಾಡಿದ್ದು ಕೇಂದ್ರದಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಮುಂದುವರೆದಿದೆ. ಬಿಜೆಪಿ ಹಾಗೂ ಸಂಯುಕ್ತ ಜನತಾದಳ ನಡುವೆ ಸ್ಥಾನ ಹೊಂದಾಣಿಕೆ ಮಾತುಕತೆ ಕೊನೆಯ ಹಂತದಲ್ಲಿದ್ದು ಅಭ್ಯರ್ಥಿಗಳ ಆಯ್ಕೆ ಮೇಲೆ ಕುತೂಹಲ ಹೆಚ್ಚಿದೆ. ಬಿಹಾರದಲ್ಲಿ ಅಕ್ಟೋಬರ್ 28, ನವೆಂಬರ್ 3 ಹಾಗೂ 7ರಂದು 3 ಹಂತಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಮಧ್ಯೆ ಮಹಾಗಠಬಂಧನ್ನ ಸೀಟು ಹಂಚಿಕೆ ಪ್ರಕಟಗೊಂಡಿದ್ದು ಬಿಹಾರದ 243 ಕ್ಷೇತ್ರಗಳ ಪೈಕಿ ಆರ್ಜೆಡಿ 144 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲು ತೀರ್ಮಾನಿಸಿದೆ. ಆರ್ಜೆಡಿ ತನ್ನ ಪಾಲಿನ ಕ್ಷೇತ್ರಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ವಿಕಾಸ್ಶೀಲ್ ಇನ್ಸಾನ್ ಪಕ್ಷದೊಂದಿಗೆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದು ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ತಿಳಿಸಿದ್ದಾರೆ. ಆದರೆ ವಿಕಾಸ್ಶೀಲ್ ಇನ್ಸಾನ್ ಪಕ್ಷದ ಮುಖ್ಯಸ್ಥ ಮುಖೇಶ್ ಸಾಹಿನಿ ಆರ್ಜೆಡಿ ತಮ್ಮ ಪಕ್ಷಕ್ಕೆ ಹೆಚ್ಚು ಸೀಟು ನೀಡಲು ಒಪ್ಪುತ್ತಿಲ್ಲ, ಹೀಗಾಗಿ ಮೈತ್ರಿಕೂಟದಿಂದ ಹೊರ ಬರುತ್ತಿದ್ದೇವೆ ಎಂದು ತಿಳಿಸಿದರು. ಹಥ್ರಾಸ್ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಆರೋಪ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹಥ್ರಾಸ್ ಪ್ರಕರಣದ ಇಡೀ ತನಿಖೆಯನ್ನು ಸಿಬಿಐಗೆ ವಹಿಸಿ ಆದೇಶ ಹೊರಡಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ಟ್ವೀಟ್ ಮಾಡಿದೆ. ಈ ಮೊದಲು ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಆದೇಶಿಸಲಾಗಿತ್ತು. ಈ ಮಧ್ಯೆ ಉತ್ತರ ಪ್ರದೇಶ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವನೀಶ್ ಅವಸ್ತಿ ಮತ್ತು ಪೊಲೀಸ್ ಮಹಾನಿರ್ದೇಶಕ ಎಚ್ಸಿ ಅವಸ್ತಿ ನಿನ್ನೆ ಹಥ್ರಾಸ್ಗೆ ತೆರಳಿ ಸಂತ್ರಸ್ತ ಕುಟುಂಬ ಸದಸ್ಯರ ಮನವಿ ಆಲಿಸಿದರು. ಮತ್ತೊಂದೆಡೆ ಪ್ರಕರಣದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಹಥ್ರಾಸ್ಗೆ ಭೇಟಿ ನೀಡಿರುವುದು ರಾಜಕೀಯ ತಂತ್ರಗಾರಿಕೆ ವಿನಾ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವುದಲ್ಲ ಎಂದಿದ್ದಾರೆ. कि उनकी हाथरस के तरफ जो कूच है वो उनकी राजनीति के लिए है, इंसाफ के लिए नहीं है. ಭಾರತೀಯ ಆಡಳಿತಾತ್ಮಕ ಸೇವೆ ಐಎಎಸ್, ಭಾರತೀಯ ವಿದೇಶಾಂಗ ಸೇವೆ ಐಎಫ್ಎಸ್, ಭಾರತೀಯ ಪೊಲೀಸ್ ಸೇವೆ ಐಪಿಎಸ್ ಸೇರಿದಂತೆ ವಿವಿಧ ನಾಗರಿಕ ಸೇವೆಗಳ ಆಯ್ಕೆಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂದು ಆರಂಭವಾಯಿತು. ಈ ಸ್ಪರ್ಧಾತ್ಮಕ ಪರೀಕ್ಷೆಯು ಪ್ರಾಥಮಿಕ, ಮುಖ್ಯ ಮತ್ತು ಸಂದರ್ಶನ ಸೇರಿದಂತೆ 3 ಹಂತಗಳನ್ನು ಒಳಗೊಂಡಿದ್ದು ದೇಶದ 72 ನಗರಗಳ 2569 ಕೇಂದ್ರಗಳಲ್ಲಿ ಪರೀಕ್ಷೆ ಆರಂಭಗೊಂಡಿದೆ. ಈ ಮುನ್ನ ನಿಗದಿಪಡಿಸಿದಂತೆ ಕಳೆದ ಮೇ 31ರಂದು ಪರೀಕ್ಷೆ ಆರಂಭಗೊಳ್ಳಬೇಕಿದ್ದು ಕೋವಿಡ್-19 ಕಾರಣದಿಂದ ಮುಂದೂಡಿಕೆಯಾಗಿತ್ತು. ಮುಖ್ಯ ಪರೀಕ್ಷೆಯು ಮುಂದಿನ ಜನವರಿಯಲ್ಲಿ ನಿಗದಿಯಾಗಿದೆ. ಬಿಬಿಎಂಪಿ ವಾರ್ಡ್ ಸಂಖ್ಯೆ ಹೆಚ್ಚಿಸುವ ಕುರಿತ ಕರ್ನಾಟಕ ಮಹಾನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಪಾಲರು ನಿನ್ನೆ ಅಂಕಿತ ಹಾಕಿದ್ದು ಅಧಿಕೃತ ರಾಜ್ಯಪತ್ರ ಹೊರಡಿಸಲಾಗಿದೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಂಗೀಕಾರವಾಗಿದ್ದ ವಿಧೇಯಕ ಇದಾಗಿದ್ದು ಕೆಎಂಸಿ ಕಾಯ್ದೆಗೆ 3ನೇ ತಿದ್ದುಪಡಿ ಮಾಡುವುದು ಸೇರಿದೆ. ಹೊಸ ವಿಧೇಯಕದ ಪ್ರಕಾರ ಪಾಲಿಕೆ ಸದಸ್ಯರ ಸಂಖ್ಯೆ 225ರಿಂದ 250 ಒಳಗೆ ಇರಲಿದೆ. ಅಲ್ಲದೆ ವಾರ್ಡ್ಗಳ ಮರು ವಿಂಗಡಣೆ ಅಥವಾ ವಾರ್ಡ್ಗಳ ರಚನೆ ವೇಳೆ 2 ವಿಧಾನಸಭಾ ಕ್ಷೇತ್ರಗಳಿಗೆ 1 ವಾರ್ಡ್ ಹಂಚಿಕೆಯಾಗದಂತೆ ನಿಗಾ ವಹಿಸಬೇಕು ಎಂಬ ಅಂಶವನ್ನು ಒಳಗೊಂಡಿದೆ. ವಾರ್ಡ್ಗಳ ಗಡಿ ನಿರ್ಧಾರ ಕುರಿತು ಶಿಫಾರಸು ಮಾಡಲು ಗಡಿ ನಿರ್ಧಾರ ಆಯೋಗ ರಚನೆ ಮಾಡಲು ಪ್ರಸ್ತಾವನೆ ಮಾಡಲಾಗಿದೆ. ಕರ್ನಾಟಕವು ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಅರಸರ ಆಳ್ವಿಕೆಯ ಗತಕಾಲದ ಇತಿಹಾಸವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ನೆಲಮಂಗಲ ಬಳಿಯ ಮಣ್ಣೆ ಗ್ರಾಮದಲ್ಲಿರುವ ಐತಿಹಾಸಿಕ ಸ್ಥಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ನೆಲಮಂಗಲ ತಹಶೀಲ್ದಾರ್ ಎಂ ಶ್ರೀನಿವಾಸ್ ಸೇರಿದಂತೆ ಇತಿಹಾಸ ತಜ್ಞರು ಉಪಸ್ಥಿತರಿದ್ದರು. ಹಲವು ಶಾಸನಗಳು ಹಾಗೂ ಕ್ರಿಸ್ತಶಕ 8ನೇ ಶತಮಾನದ ಗುಡಿಗಳು, ಜೈನ ಬಸದಿ, ರಾಷ್ಟ್ರಕೂಟರ ಅರಮನೆಗಳು, ವೀರಗಲ್ಲುಗಳ ಬಗ್ಗೆ ಕೇಂದ್ರ ಪರಿಶೀಲನಾ ತಂಡ ಸ್ಥಳೀಯರು ಹಾಗೂ ಇತಿಹಾಸ ತಜ್ಞರಿಂದ ಮಾಹಿತಿ ಪಡೆದರು. ಗ್ರಾಮದಲ್ಲಿ ಐತಿಹಾಸಿಕ ಗಂಗರ ಕಾಲದ ಕುರುಹುಗಳಿವೆ. ಇವುಗಳ ಸೂಕ್ತ ಸಂರಕ್ಷಣೆಗೆ ಪ್ರಾಚ್ಯ ವಾಸ್ತು ಸಂಗ್ರಹಾಲಯ ನಿರ್ಮಿಸುವ ಮೂಲಕ ಗತಕಾಲದ ಮಣ್ಣೆ ವೈಭವವನ್ನು ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಪರಿಶೀಲನಾ ತಂಡ ಮಾಹಿತಿ ನೀಡಿದೆ. ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಡಾ ಆರ್ ಗೋಪಾಲ್,
1200 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಮಣ್ಣೆ ಗ್ರಾಮದಲ್ಲಿರುವ ಜೈನ ಬಸದಿ ಹಾಗೂ ಮತ್ತಿತರ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮುಖ್ಯವಾಗಿ ನಾವು ಕಪಿಲೇಶ್ವರ ದೇವಾಲಯದ ಜೀರ್ಣೋದ್ಧಾರವನ್ನು ಮುಂದಿನ ವರ್ಷದಲ್ಲಿ ತೆಗೆದುಕೊಳ್ಳೋದಕ್ಕೆ ಕ್ರಮ ವಹಿಸ್ತೀವಿ. ಫೆನ್ಸಿಂಗ್ ಮಾಡಿ ಅದರದ್ದು ನಿವೇಶನ ಸುತ್ತ ಏನಿದೆ ಖಾಲಿ ನಿವೇಶನ ಇದೆ ಕಪಿಲೇಶ್ವರ ದೇವಾಲಯದ್ದು, ಅದು ತಾಲೂಕು ಆಡಳಿತದಿಂದ ಸರ್ವೆ ಮಾಡಿ ನಮಗೆ ವಹಿಸ್ತಾ ಇದ್ದಾರೆ. ಮತ್ತು ಅವರು ಒಂದು CSR ಫಂಡಿಂದ ಅದಕ್ಕೆ ಫೆನ್ಸಿಂಗ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇತಿಹಾಸ ತಜ್ಞ ಡಾಕ್ಟರ್ H.S. ಗೋಪಾಲ್ ರಾವ್ ಸುಮಾರು 5 ದಶಕಗಳಿಂದ ಮಣ್ಣೆ ಇತಿಹಾಸದ ಕುರಿತು ಅಭ್ಯಾಸ ನಡೆಸಿದ್ದು, ಹಲವು ಶತಮಾನಗಳ ದೇವಾಲಯಗಳು, ಶಿಲಾಶಾಸನಗಳು ಅವನತಿ ಅಂಚಿನಲ್ಲಿವೆ. ಪ್ರಸ್ತುತ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು, ಪುನಶ್ಚೇತನಗೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ತೀರ್ಮಾನ ಮಾಡಿದ್ದಾರೆ. ಆದಷ್ಟು ಬೇಗ ಆ ಉತ್ಖನನ ಕೂಡ ಆರಂಭ ಆಗುತ್ತೆ. ಉತ್ಖನನ ಮತ್ತು ಸಂರಕ್ಷಣೆ ಎರಡು ಒಟ್ಟಿಗೆ ಆಗಿ ಈ ಸುಮಾರು 8ನೇ ಶತಮಾನದ ಬಸದಿಯ ಹೊಸ ರೂಪ ಸಿಗುತ್ತೆ ನಮಗೆ. ವಿಜಯನಗರ ಕಾಲದ್ದು ಶಿಲಾಶಾಸನಗಳು. ವಾಸ್ತು ತಜ್ಞೆ ಯಶಸ್ವಿನಿ ಶರ್ಮಾ ಗ್ರಾಮದಲ್ಲಿನ ಇತಿಹಾಸದ ಕುರಿತು ಸ್ಥಳೀಯರಿಗೆ ಅರಿವು ಮೂಡಿಸುವುದರೊಂದಿಗೆ ಇಲ್ಲಿನ ಸ್ಮಾರಕಗಳನ್ನು ಉಳಿಸುವುದು ತಮ್ಮ ಆಶಯವಾಗಿದೆ ಎಂದರು. ಇದು ಆ್ಯಕ್ಚುಲಿ ಗಂಗರ ಕಾಲದ ಒಂದು ದೇವಸ್ಥಾನ ಇದೆ ಇದರ ಪಕ್ಕ, ಅಂದರೆ ಇನ್ನೂ ಹಳೆಯದು. ನಮಗೆ ಸಿಕ್ಕಿರೋ ಅಲ್ಲಿರೋ ಶಿಲಾಶಾಸನಗಳು 16ನೇ ಶತಮಾನದ್ದು. ಆದರೆ ಅದರ ಹಿಂದೆ ಇರೋ ಗುಡಿ ಅದು ಗಂಗರ ಕಾಲದ್ದು. ಅದು 9ನೇ ಶತಮಾನ ಅಥವಾ 8ನೇ ಶತಮಾನದ್ದಿರ್ಬೋದು ಅಂತ ಅನುಮಾನ ಆಗಿದೆ. ಅದನ್ನು ಖಚಿತವಾಗಿ ಏನೂ ಹೇಳಿಲ್ಲ. ಆದರೆ ಇದನ್ನು ಬ್ಲಾಸ್ಟ್ ಮಾಡುವಾಗ ಅದೂ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಮೊದಲು ಅದನ್ನು ಗ್ರಾಮದವ್ರಿಗೆ ನಾವು ತಿಳಿಸ್ಬೇಕು ಮತ್ತು ಇದನ್ನು ಸಂರಕ್ಷಣೆ ಆಗಬೇಕು ಅಂತ ಹೇಳಬೇಕು. ಇಲ್ಲಾಂದರೆ ಬರ್ತಾ ಬರ್ತಾ ಅವ್ರ ಮನೆಗಳನ್ನು ಕಟ್ಕೊಂಡು ಇಲ್ಲಿವರೆಗೂ ಬಂದುಬಿಡ್ತಾರೆ. ನೆಲಮಂಗಲ ತಹಶೀಲ್ದಾರ್ ಎಂ ಶ್ರೀನಿವಾಸ್ ಮಣ್ಣೆ ಗ್ರಾಮದ ಇತಿಹಾಸದ ಕುರಿತು ಕಂದಾಯ ಇಲಾಖೆ ಮುಖ್ಯನ ಸರ್ವೆ ಕಾರ್ಯ ಕೈಗೊಂಡು ಇಲ್ಲಿನ ಶಾಸನ ಸಂರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅದರ ವಿಚಾರವಾಗಿ ನಾನು ಇವತ್ತು ನಮ್ಮ RI ಮತ್ತು VA ಸ್ಟಾಫಲ್ಲಿ ಕೂಡ ಭೇಟಿ ನೀಡಿದೆ. ಭೇಟಿ ನೀಡುವ ಸಂದರ್ಭದಲ್ಲಿ ನನಗೇನು ಅನ್ನಿಸ್ತು ಅಂದರೆ ಅಲ್ಲಿ ಎಲ್ಲ ಒಂದು ಏನು ಅವ್ಯವಹಾರದ ತಾಣವಾಗಿದೆ. ಅದರಲ್ಲೂ ಕೂಡ ಪೊಲೀಸರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಒಂದು ಸಂರಕ್ಷಿತ ವಲಯ ಅಂತೇಳಿ ಮಾಡೋಣ. ಏನಂದರೆ 12ನೇ ಶತಮಾನದ ಕಾಲದಿಂದಲೂ ಕೂಡ ಇದು ಮಣ್ಣೆ ಪ್ರಸಿದ್ಧವಾದ ಒಂದು. ಭಾರತ ಬಾಂಗ್ಲಾದೇಶ ನೌಕಾಪಡೆಗಳ ಜಂಟಿ ಸಮರಾಭ್ಯಾಸ ಬಂಗೋ ಸಾಗರ್ ನಿನ್ನೆ ಆರಂಭಗೊಂಡಿದ್ದು, ಇದರ ಭಾಗವಾಗಿ ಬಂಗಾಳಕೊಲ್ಲಿಯಲ್ಲಿ ಭಾರತ ಬಾಂಗ್ಲಾದೇಶ ನಡುವಿನ 2 ದಿನಗಳ ಸಮನ್ವಯದ ಗಸ್ತು ಅಭ್ಯಾಸ ಇಂದು ಆರಂಭಗೊಂಡಿತು. ಸಾಗರದ ವಿವಿಧ ಚಟುವಟಿಕೆಗಳಲ್ಲಿ ಸಮನ್ವಯ ಮತ್ತು ಜಂಟಿ ಕಾರ್ಯಾಚರಣೆ ಕೌಶಲ್ಯ ಅಭಿವೃದ್ಧಿಪಡಿಸುವುದು ಈ ಅಭ್ಯಾಸದ ಉದ್ದೇಶವಾಗಿದೆ. ಭಾರತದ INS ಕಿಲ್ತಾನ್, INS ಖುಕ್ರಿ, ಬಾಂಗ್ಲಾದೇಶದ BNS ಅಬುಬಕ್ರ್ ಸೇರಿದಂತೆ ವಿವಿಧ ಸಮರ ನೌಕೆಗಳು, ಜಲಾಂತರ್ಗಾಮಿಗಳು ಈ ಅಭ್ಯಾಸದಲ್ಲಿ ಪಾಲ್ಗೊಂಡಿವೆ. ಜಮ್ಮು ಕಾಶ್ಮೀರದ ಪೂಂಚ್ ವಲಯದ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಸೇನಾಪಡೆಗಳು ಇಂದು ಬೆಳಗಿನ ಜಾವ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ್ದು ಅಪ್ರಚೋದಿತ ದಾಳಿ ನಡೆಸಿವೆ. ಕಾಶ್ಮೀರದ ಮಾನ್ಕೋಚ್ ಬಳಿ ಬೆಳಗಿನ ಜಾವ 3:20 ವೇಳೆ ಪಾಕಿಸ್ತಾನ ಪಡೆಗಳು ಶೆಲ್ ದಾಳಿ ನಡೆಸಿದ್ದು, ಇದಕ್ಕೆ ಭಾರತೀಯ ಸೇನಾಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ. ಇಂದು ವಿಶ್ವ ಪ್ರಾಣಿಗಳ ದಿನ. ಜಗತ್ತಿನಾದ್ಯಂತ ಪ್ರಾಣಿಗಳ ಉನ್ನತಿಗೆ ಶ್ರಮಿಸಲು ಮನುಕುಲಕ್ಕೆ ಈ ದಿನದಂದು ಕರೆ ನೀಡಲಾಗುತ್ತಿದೆ. ಮಾನವ ಹಾಗೂ ಪ್ರಾಣಿಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಹಲವು ಸಂಘ ಸಂಸ್ಥೆಗಳು ಪ್ರಾಣಿಗಳ ಹಿತ ಕಾಯುವ ಯೋಜನೆಗಳ ಕುರಿತು ಇಂದು ಜನರಲ್ಲಿ ಜಾಗೃತಿ ಮೂಡಿಸುತ್ತಿವೆ. ಭಾರತದಲ್ಲಿ ಅಕ್ಟೋಬರ್ 2ರಿಂದ 8ನೇ ತಾರೀಕಿನವರೆಗೆ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. These marshes are extremely important feeding grounds for thousands of birds. Chital or spotted deer is the only species of deer where they have been kept in captivity. And slowly kills the victim. This one has been spotted at Shudhan locally.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಲಸಿಕೆ ಉತ್ಪಾದನೆ ವಿತರಣೆ ಖಾತೆಗೆ ಕೇಂದ್ರದ ಸತತ ಪರಿಶ್ರಮ. ದೇಶದಲ್ಲಿ ಚೇತರಿಕೆ ಪ್ರಮಾಣ ಶೇಕಡಾ 84.13ಕ್ಕೆ ಏರಿಕೆ. ರೈಸ್ 2020 ವರ್ಚುವಲ್ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚಾಲನೆ. ಸಾಮಾಜಿಕ ಸಬಲೀಕರಣಕ್ಕಾಗಿ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಘೋಷವಾಕ್ಯ. ಬಿಹಾರ ವಿಧಾನಸಭಾ ಚುನಾವಣೆ ಬಿಜೆಪಿ ಮೊದಲ ಪಟ್ಟಿ ಇಂದು ತಡರಾತ್ರಿ ಪ್ರಕಟ ಸಾಧ್ಯತೆ. ಲೋಕ ಜನಶಕ್ತಿ ಪಕ್ಷ ಸ್ವತಂತ್ರ ಸ್ಪರ್ಧೆ ಘೋಷಣೆ. ಬಿಬಿಎಂಪಿ ವಾರ್ಡ್ಗಳ ಸಂಖ್ಯೆ ಹೆಚ್ಚಳ ಶಿಫಾರಸು ಒಳಗೊಂಡ ಕರ್ನಾಟಕ ಮಹಾನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.